ನನ್ನಲ್ಲಿ ಏನೋ ಕಾಯಿಲೆ ಇಲ್ಲ ಅಂದರೆ ನಾನು ಹೆಲ್ದಿ ಇದ್ದೀನಿ ಅಂತ ಅರ್ಥ ಅಲ್ಲ. ಓಕೆ, ನನ್ನಲ್ಲಿ ಏನೋ ಕಾಯಿಲೆ ಬರಬಾರ್ದು ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅದು ಹೆಲ್ದಿ. ಆ್ಯಂಡ್ ದ್ಯಾಟ್ ಈಸ್ ವೇರ್ ಡಯಟ್, ಎಕ್ಸಸೈಸ್, ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಡಯಟ್ ಅಂದರೆ ಏನು, ನಾ ಈ ಊಟ ಬಿಟ್ಟಿದ್ದೀನಿ ಅಲ್ಲ, ನಾ ಈ ಊಟ ತಿಂತಿದ್ದೀನಿ ಅಲ್ಲ, ನಾನು ಊಟ ತಿನ್ನೋದ್ರಲ್ಲೂ ಬಿಡೋದ್ರಲ್ಲೂ ಇರೋ ಬ್ಯಾಲೆನ್ಸ್. ಸೊ ರೋಗಗಳು ಬರಬಾರ್ದು ಅಂದರೆ ಒಬೆಸಿಟಿ ಇರಬಾರ್ದು ಅಂದರೆ ಪಥ್ಯ ಮಾಡಬೇಕು, ಡಯಟ್ ಕರೆಕ್ಟ್ ಆಗಿರಬೇಕು. ಈವನ್ ಸ್ಮಾಲ್ ವಾಕಿಂಗ್ ಇಸ್ ಆಲ್ಸೋ ಹೆಲ್ಪ್ಫುಲ್. ಸೊ ಐ ವುಡ್ ಸೇ ಮೂವ್ ಮೋರ್, ಜಾಸ್ತಿ ಓಡಾಡಿ, ಸ್ಟಾರ್ಟ್ ಅರ್ಲಿ, ಬೇಗ ಶುರು ಮಾಡಿ, ಓಕೆ, ಆ್ಯಂಡ್ ಈಟ್ ರೈಟ್, ಕರೆಕ್ಟಾಗಿ ಊಟ ತಿಂಡಿ ಮಾಡಿ. ದೀಸ್ 3 ವಿಲ್ ಬಿ ದ ಬಿಗ್ಗೆಸ್ಟ್ ಮಂತ್ರ ಟು ಮೇಕ್ ಶ್ಯೂರ್ ಯು ಆರ್ ಅವೇ ಫ್ರಮ್ ಒಬೆಸಿಟಿ. ಓಕೆ, ಸೊ ಒಂದು ತಟ್ಟೆ ತೊಗೊಳ್ಳೋಣ, ಒಂದು ತಟ್ಟೆನ ಅರ್ಧ ಭಾಗ ಸ್ಪ್ಲಿಟ್ ಮಾಡೋಣ. ಅರ್ಧ ಭಾಗದಲ್ಲಿ ತರಕಾರಿ ಮತ್ತು ಹಣ್ಣುಗಳಿರಬೇಕು. ಓಕೆ, ಒಂದು ತಟ್ಟೆ ಅರ್ಧ ಭಾಗ ಸ್ಪ್ಲಿಟ್ ಮಾಡಿದ್ದೀವಿ, ಅರ್ಧ ಭಾಗದಲ್ಲಿ ತರಕಾರಿ ಹಣ್ಣುಗಳು, ಇನ್ನು ಅರ್ಧ ಭಾಗದಲ್ಲಿ ಇನ್ನೊಂದು ಸಲ ಸ್ಪ್ಲಿಟ್ ಮಾಡೋಣ. ಕಾಲು ಭಾಗ ಪ್ರೋಟೀನ್. ಓಕೆ, ಪ್ರೋಟೀನ್ ಎಲ್ಲಿ ಸಿಗುತ್ತೆ ನಮಗೆ? ಇಲ್ಲ ವೆಜಿಟೇರಿಯನ್ಸ್ ಆದರೆ ಕಾಳು, ಬೇಳೆ, ಓಕೆ, ಇಲ್ಲ ಪನ್ನೀರ್, ಚೆನ್ನ, ಚೋಲೆ, ರಾಜ್ಮಾ ಈ ಥರ ಏನಾದರೂ, ಇಲ್ಲ ಯಾವುದಾದ್ರು ಬೇಳೆಗಳು, ಇಲ್ಲ ಮೊಳಕೆ ಕಾಳುಗಳು, ಇದು ನಮಗೆ ಪ್ರೋಟೀನ್ ಸಿಗುತ್ತೆ. ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಎಗ್ ಇದೆ, ಫಿಶ್ ಇದೆ, ಚಿಕನ್ ಇದೆ, ಇದೆಲ್ಲ ನಮಗೆ ಪ್ರೋಟೀನ್ ಸಿಗೋವಂಥದ್ದು. ಇದನ್ನು ಕಾಲು ಭಾಗದಲ್ಲಿ ಇಟ್ಕೋತೀವಿ. ಇನ್ನು ಕಾಲು ಭಾಗದಲ್ಲಿ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಅನ್ನ, ಚಪಾತಿ, ರೊಟ್ಟಿ, ದೋಸೆ, ಮುದ್ದೆ, ಓಕೆ, ಆಲ್ ಆಫ್ ದೀಸ್. ನಾವೇನು ಮಾಡ್ತೀವಿ, ಈ ಕಾಲು ಭಾಗನ ಫುಲ್ ಪ್ಲೇಟ್ ಮಾಡ್ಕೊಬಿಡ್ತೀವಿ, ರೈಟ್? ಸೊ ಇಟ್ಸ್ ನಾಟ್ ಅಬೌಟ್ ನನಗೆ ಡಯಟ್ ಮಾಡೋಕ್ಕಾಗಲ್ಲ, ಇಟ್ಸ್ ಜಸ್ಟ್ ಅಬೌಟ್ ನೀವು ಎಫರ್ಟ್ ಮಾಡ್ತಾ ಇಲ್ಲ. ಓಕೆ, ಸೊ ಬ್ಯಾಲೆನ್ಸ್ಡ್ ಡಯಟ್ ಈಸ್ ದ ರೈಟ್ ಅಪ್ರೋಚ್ ಟು ಸ್ಟಾರ್ಟ್ ಡಯಟ್. ಬ್ಯಾಲೆನ್ಸ್ಡ್ ಮೀಲ್ ಇಸ್ ದ ರೈಟ್ ಅಪ್ರೋಚ್.